ಇವತ್ತು ಉದ್ಘಾಟನೆಗೊಳ್ಳಲಿರುವಂತಹ ಚಾಲನೆ ಸಿಗಲಿರುವಂತಹ ವಂದೇ ಭಾರತ್ ರೈಲು ಸಿಂಗಾರಗೊಂಡು ನಿಂತಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಬ್ಯಾಂಗ್ಳೂರು ಟು ಬೆಳಗಾವಿ ಸಂಚಾರ ಆರಂಭಿಸಲಿರುವಂತಹ ಈ ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಚಾಲನೆ ನೀಡಲಿದ್ದಾರೆ. ಹೀಗಾಗಿ ಆ ರೈಲನ್ನು ಸಂಪೂರ್ಣ ಸಿಂಗರಿಸಲಾಗಿದೆ. ಪೂಜೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಸಿರು ನಿಶಾನೆ ತೋರಿಸೋದರ ಮೂಲಕ ಬೆಂಗಳೂರಿಂದ ಬೆಳಗಾವಿಗೆ ಸಂಚರಿಸುವಂತಹ ಈ ವಂದೇ ಭಾರತ್ ರೈಲಿನ ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ. ವಂದೇ ಭಾರತ್ ರೈಲು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಮಹತ್ವಾಕಾಂಕ್ಷೆ ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಜಾರಿಗೆ ತಂದಂತಹ ಯೋಜನೆ. ಈಗಾಗಲೇ ಹಲವು ವಂದೇ ಭಾರತ್ ರೈಲುಗಳು ದೇಶದ ಪ್ರಮುಖ ನಗರಗಳನ್ನು ಕನೆಕ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಹಾಗಾಗಿಯೂ ಅದರ ಬಗ್ಗೆ ಒಂದಷ್ಟು ದೂರುಗಳು, ಅಸಮಾಧಾನಗಳು ಅಥವಾ ರಾಜಕೀಯವಾಗಿ ಚರ್ಚೆಗಳು ಅದೆಲ್ಲವೂ ಕೂಡ ಇರೋದು ಹೌದು. ಅದೆಲ್ಲದರ ಮಧ್ಯೆ ಇನ್ನೂ ಪ್ರಮುಖ ಸ್ಥಳಗಳಿಗೆ ಅತಿ ವೇಗವಾಗಿ ತಲುಪಬಹುದಾದ ರೀತಿಯಲ್ಲಿ ಸಂಪರ್ಕ ಕಲ್ಪಿಸುವಂಥ ಈ ವಂದೇ ಭಾರತ್ ಯೋಜನೆಯ ರೈಲುಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಯೋಜನೆಯ ಭಾಗವಾಗಿ ಬೆಂಗಳೂರಿಂದ ಬೆಳಗಾವಿಗೆ ಸಂಪರ್ಕ ಕಲ್ಪಿಸುವಂತಹ ಹೊಸ ರೈಲು ವಂದೇ ಭಾರತ್ ರೈಲು ಇವತ್ತು ಅದಕ್ಕೆ ಚಾಲನೆ ಸಿಗ್ತಾ ಇದೆ. ಹೇಗೆ ಸಿದ್ಧಗೊಳಿಸಲಾಗಿದೆ ಆ ವಂದೇ ಭಾರತ್ ರೈಲನ್ನು ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಸಂಪೂರ್ಣ ಹೂಗಳಿಂದ ಅಲಂಕರಿಸಿದ್ದಾರೆ ಮತ್ತು ರೈಲಿಗೆ ಇಂಜಿನ್ಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಿಬ್ಬಂದಿ. ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಬೇಕು, ಚಾಲನೆ ಸಿಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.